ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ, ನೀವು ಈ ತರ ತಪ್ಕೊಂಡು ನಿಂತಿರೋದು ಅನ್ಪೂರ್ಣ ಅವ್ರು ಗೊತ್ತಾಗ್ಬಿಟ್ರೆ ನಿಮಗೆ ಗಾಳಿ ಗ್ರಾಚಾರ ಬಿಟ್ಬಿಡ್ತಾರೆ. ಸಾಹೇಬ್ರೆ, ನನಗೆ ಯಾವ ದೇವನು ಮೆಟ್ಕೊಂಡಿಲ್ಲ. ಇಲ್ಲ ಅಂಟ್ಕೊಂಡಿಲ್ವಾ ಇಲ್ಲಿ? ಮೇಡಮ್ ಅವರೇ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಜಾಸ್ತಿ ಹೊತ್ತು ಹೀಗೆ ತಪ್ಕೊಂಡಿದ್ರೆ ಈ ತಿಮಿಂಗ್ಲ ಇನ್ಸ್ಪೆಕ್ಟ್ರು ನನ್ನನ್ನು ನೆಲಮಂಗಲ ಕಳಿಸ್ಬಿಡ್ತಾರೆ. ಯಾಕ್ ಡಾರ್ಲಿಂಗ್, ನೀವೇ ತಾನೇ ಇವತ್ ಬೆಳಗ್ಗೆ ಹೇಳಿದ್ದು ಇವತ್ ಪೂರ್ತಿ ದಿನ ಹೀಗೆ ತಪ್ಕೊಂಡಿರೋಣ ಅಂತ. ಇವಾಗ ಇವ್ರು ಯಾರೋ ಬಂದ್ ಹೇಳ್ತಿದಾರೆ ಅಂತ ಬಿಡು ಅಂತಿದಿರಲ್ಲ. ನಾನ್ ಬಿಡಲ್ಲಪ್ಪ. ರೇ ಗೌಡ್ರೆ, ಏನ್ರಿ ಇದು? ಎಷ್ಟ್ ದಿನ ನಡೀತಾ ಇದೀರಿ ಈ ಲವ್ ಡವ್ವಿ? ಅಲ್ಲ ರೀ ಗೌಡ್ರೆ, ಮಾತಿದ್ರೆ ಸಾಕು ಏಕಪತ್ನಿ ವ್ರತ ಅಂತ ಬಿಲ್ಡಪ್ ತಗತ್ತೀರಾ. ಅಲ್ಲ ರೀ, ಮನೇಲಿ ಸ್ವಂತಕ್ಕೆ ಅಂತ ಚಿನ್ನದ ತಟ್ಟೆ ಇಟ್ಕೊಂಡು ನಿಮ್ಗೆ ಯಾಕೆ ಬೇಕು ಬೇರೆ ತಟ್ಟೆ ವಿಷಯ? ಗೌಡ್ರೆ, ಅವ್ರು ನಮ್ ಬಗ್ಗೆ ಹೇಗೆಲ್ಲ ಮಾತಾಡ್ತಿದಾರ ನೋಡಿ, ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳಿ ಅವ್ರಿಗೆ. ಮೇಡಮ್, ನಾನು ಯಾರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸುಮ್ಮನೆ ಹೋಗ್ತಿದ್ದ ನನ್ನನ್ನ ತಪ್ಕೊಂಡಿದ್ದೀರಾ. ನಿಮಗೆ ಹೇಳ್ಬೇಕಾ ಅಥವಾ ನನ್ನ ಮೇಲೆ ಅನುಮಾನ ಪಡ್ತಿರೋ ಈ ಇನ್ಸ್ಪೆಕ್ಟರ್ ಹೇಳ್ಬೇಕಾ? ಒಂದು ಗೊತ್ತಾಗ್ತಿಲ್ಲ, ಬಿಡಿ. ಬನ್ನಿ ಗೌಡ್ರೆ, ನಾವ್ ಇಲ್ಲೇ ಇದ್ರೆ ನಮ್ ಪ್ರೈವಸಿಗ್ ತೊಂದ್ರೆ ಆಗತ್ತೆ. ಹೀಗೆಲ್ಲ ತಪ್ಕೊಂಡಿರಕ್ಕಾಗಲ್ಲ. ಅದಕ್ಕೆ ಯಾವ್ದಾದ್ರೂ ಕಬ್ಬನ್ ಪಾರ್ಕಿಗೋ ಲಾಲ್ ಬಾಗಿಗೋ ಹೋಗ್ಬಿಡೋಣ. ಸಾರ್, ಇವ್ರೇನ್ ಸಾರ್ ನಿಮ್ ಮುಂದೆನೆ ಪಾರ್ಕ್ ಹೋಗಿ ಪ್ರಣಯ ಆಟ ಆಡ್ಬೇಕು ಅಂತವ್ರೆ? ಸಾರ್, ಇವ್ರನ್ನ ಹೀಗೆ ಬಿಡ್ಬೇಡಿ ಸರ್, ಸ್ಟೇಷನ್ಗೆ ಎತ್ತಾಕೊಂಡು ಹೋಗಿ ಸರ್. ಅದು ಒಳ್ಳೆ ಜಾಗನೇ, ಅಲ್ಲಿ ನಮ್ಮನ್ ಯಾರು ಡಿಸ್ಟರ್ಬ್ ಮಾಡಲ್ಲ. ನಾವ್ ಇಡೀ ದಿನ ಹೀಗೆ ತಪ್ಕೊಂಡಿರ್ಬೋದು. ಸರಿ ಬನ್ನಿ, ಅಲ್ಲಿಗೆ ಹೋಗೋಣ. ನೀವೇ ಇವ್ರನ್ನ ಬಿಟ್ಟು ಕಳಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಈ ರಂಗಿನಾಟನ ಅನ್ಪೂರ್ಣ ಅವ್ರ ಮುಂದೆ ಬಿಡಿಬಿಡಿಯಾಗಿ ಬಿಡಿಸಿಟ್ಬಿಡ್ತೀನಿ. ನನ್ನ ಹೆಂಡತಿ ಫುಲ್ ರೇಸ್ಗೆ ಬುದ್ಧಿ ಕಲ್ಸಕ್ಕೆ ಇದು ಒಳ್ಳೆ ಐಡಿಯಾ. ನನ್ನ ಹೆಂಡತಿಗೆ ಈ ವಿಷಯ ಗೊತ್ತಾದ್ರೆ ಹೊಟ್ಟೆ ಹುರ್ಕೊಂಡು ರೀ ನಾನು ಮಾಡಿದ ತಪ್ಪಾಯ್ತು ಅಂತ ಬಂದು ನನ್ನ ಕಾಲು ಹಿಡ್ಕೊಂಡ್ಬಿಡ್ತಾಳೆ. ಸರಿಯಾಗಿದೆ. ರೇ ಹೋಗ್ರಿ ಇನ್ಸ್ಪೆಕ್ಟ್ರೆ, ಯಾರಿಗೆ ಬೇಕಾದ್ರೂ ಹೇಳ್ಕೊಳ್ಳಿ. ನೋಡ್ರಿ, ಅನ್ನಪೂರ್ಣ ಅಲ್ಲ, ಅವ್ರ ಅಮ್ಮಂಗೆ ಹೇಳಿದ್ರು. ನಾನು ಹೆದರೋ ಮನುಷ್ಯ ಅಲ್ಲ.